ಇನ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಪಡೆಯೋದು ಫುಲ್ ಈಸಿ. ಆರ್ಟಿಒ ಕಚೇರಿ ಮುಂದೆ ಓಡಾಡೋ ತಲೆನೋವೇ ಇಲ್ಲ. ಡಿಎಲ್ ಪಡೆಯೋರ್ಗಂತೂ ಇದೊಂದು ಸಿಹಿ ಸುದ್ದಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸಾಮಾನ್ಯವಾಗಿ ಡಿಎಲ್ ಅನ್ನ ಪಡಿಬೇಕು ಅಂತಂದ್ರೆ ಆರ್ಟಿಒ ಆಫೀಸ್ಗೆ ಹೋಗಬೇಕು, ಅಲ್ಲಿ ಅರ್ಜಿಯನ್ನ ಸಲ್ಲಿಸಿ ಡಿಎಲ್ ಟೆಸ್ಟ್ ಅನ್ನ ಪಾಸ್ ಮಾಡಿ ಡಿಎಲ್ ಅನ್ನ ಪಡಿಬೇಕು. ಆದ್ರೆ ಈಗ ಕೇಂದ್ರ ಸರ್ಕಾರ ಒಂದು ಮಹತ್ವದ ಬದಲಾವಣೆಯನ್ನ ತಂದಿದೆ. ಇದೇ ಜೂನ್ 1, 2024ರಿಂದ ಡಿಎಲ್ ಪಡೆಯುವಂತ ವಿಧಾನದಲ್ಲಿ ಮಹತ್ವದ ಬದಲಾವಣೆ ತಂದುಬಿಟ್ಟಿದೆ. ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಹೊಸ ನಿಯಮಾವಳಿಯನ್ನ ರೂಪಿಸಿದೆ. ಪ್ರಮುಖವಾಗಿ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವ ವಿಧಾನವನ್ನೇ ಬದಲಿಸಿಬಿಟ್ಟಿದೆ. ಜೂನ್ 1, 2024ರಿಂದ ಸರ್ಕಾರಿ ಆರ್ಟಿಒಗಳಿಗಿಂತ ಅಧಿಕೃತವಾಗಿರುವಂತಹ ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ಗಳಲ್ಲಿ ಇನ್ನು ಮುಂದೆ ಡ್ರೈವಿಂಗ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಖಾಸಗಿ ಡ್ರೈವಿಂಗ್ ಸ್ಕೂಲ್ಗಳು ಇನ್ನು ಮುಂದೆ ಡಿಎಲ್ ಪರೀಕ್ಷೆಗಳನ್ನ ನಿರ್ವಹಿಸಲು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅರ್ಹತೆಯ ಪ್ರಮಾಣ ಪತ್ರವನ್ನ ನೀಡಲು ಅನುಮತಿಯನ್ನ ನೀಡಲಾಗಿದೆ. ಖಾಸಗಿ ಡ್ರೈವಿಂಗ್ ಶಾಲೆಗಳಿಗೆ ಯಾವ್ಯಾವ ನಿಯಮಾವಳಿಗಳನ್ನ ತಂದಿದೆ ಗೊತ್ತಾ? ಡ್ರೈವಿಂಗ್ ಶಾಲೆಗಳು ಕನಿಷ್ಠ 1 ಎಕರೆ ಮೈದಾನವನ್ನ ಹೊಂದಿರಬೇಕು. ಇನ್ನು 4 ಚಕ್ರಗಳ ತರಬೇತಿಗಾಗಿ 2 ಎಕರೆ ಜಾಗವನ್ನ ಹೊಂದಿರಬೇಕು. ಇನ್ನು ಡ್ರೈವಿಂಗ್ ಸ್ಕೂಲಲ್ಲಿ ಟ್ರೈನಿಂಗ್ ನೀಡುವಂತವರು 10ನೇ ತರಗತಿಯನ್ನ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಶಿಕ್ಷಣವನ್ನ ಹೊಂದಿರಬೇಕು. ಇನ್ನು ಕನಿಷ್ಠ 5 ವರ್ಷ ಚಾಲನಾ ಅನುಭವವನ್ನ ಹೊಂದಿರಬೇಕಾಗಿರುತ್ತೆ. ಇದರ ಜೊತೆಗೆ ಟ್ರಾಫಿಕ್ ನಿಯಮದಲ್ಲೂ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದೆ. ಈ ಪೈಕಿ ಅತಿ ವೇಗದ ಪ್ರಯಾಣಕ್ಕೆ 1,000 ರೂಪಾಯಿಯಿಂದ 2,000 ರೂಪಾಯಿಯನ್ನ ಮಾಡಲಾಗಿದೆ. ಆದರೆ ಅಪ್ರಾಪ್ತರು ವಾಹನ ಚಲಾಯಿಸಿದರೆ ಬರೋಬ್ಬರಿ 25,000 ರೂಪಾಯಿ ದಂಡವನ್ನ ವಿಧಿಸಲಾಗುತ್ತೆ. ಎಷ್ಟೇ ಅಲ್ಲ, ಕಾರು ಮಾಲೀಕರ ರಿಜಿಸ್ಟ್ರೇಷನ್ ಅನ್ನು ರದ್ದು ಮಾಡಲಾಗುತ್ತೆ. ಇತ್ತ ಅಪ್ರಾಪ್ತರು 25 ವರ್ಷಗಳವರೆಗೂ ಲೈಸೆನ್ಸ್ ಅನ್ನ ಪಡೆಯುವಂತಿಲ್ಲ ಅಂತ ಮಹತ್ವದ ಬದಲಾವಣೆಗಳನ್ನ ಇದೀಗ ಮಾಡಲಾಗಿದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರವಂತೂ ಡಿಎಲ್ ಪಡೆಯುವುದಕ್ಕೆ ಒಂದು ಸುಲಭದ ನಿಯಮಗಳನ್ನ ತಂದು ಬಿಟ್ಟಿದೆ. ಆದ್ರೆ ಇನ್ನು ಮುಂದೆ ಖಾಸಗಿ ಡ್ರೈವಿಂಗ್ ಸ್ಕೂಲ್ಗಳು ಯಾವ ರೀತಿಯಾಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ನೀಡುವಂತ ಪ್ರಕ್ರಿಯೆಯನ್ನ ಮಾಡುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಮೊದಲು ಕೂಡ ಡ್ರೈವಿಂಗ್ ಲೈಸೆನ್ಸ್ ವಿಚಾರದಲ್ಲಿ ಬಹಳಷ್ಟು ದಂಧೆಗಳೇ ಆಗ್ತಾ ಇತ್ತು. ಬೇಕಾಬಿಟ್ಟಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ಕೊಟ್ಟು ಅನೇಕ ಅಪಘಾತಗಳಿಗೆ ಕಾರಣವಾಗ್ತಿತ್ತು. ಆದ್ರೆ ಈ ಒಂದು ಬದಲಾವಣೆಗಳನ್ನ ಖಾಸಗಿ ಡ್ರೈವಿಂಗ್ ಸ್ಕೂಲ್ಗಳು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳುತ್ತೆ, ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.